ಓಂ ಶಾಂತಿ. ಮುರಳಿಯ ದಿನಾಂಕ 30/12/2021. मीठे बच्चे, सच्चे बाप के साथ सच्चे बनो. अगर सच नहीं बतलाते हो तो पाप वृद्धि को पाते जाते हैं. ಮಧುರ ಮಕ್ಕಳೇ, ಸತ್ಯ ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು. ಒಂದು ವೇಳೆ ನೀವು ಸತ್ಯವನ್ನು ಹೇಳದೇ ಹೋದರೆ ನಿಮ್ಮ ಪಾಪ ವೃದ್ಧಿ ಆಗ್ತಾ ಹೋಗ್ತದೆ. ಸತ್ಯ ತಂದೆಯ ಜೊತೆಗೆ ಸತ್ಯವಂತರಾಗಿ ಇರಿ. ಒಂದು ವೇಳೆ ಸತ್ಯವನ್ನು ಹೇಳದಿದ್ದರೆ ನಿಮ್ಮ ಪಾಪ ವೃದ್ಧಿ ಆಗ್ತಾ ಹೋಗ್ತದೆ. प्रश्न: जब तुम बच्चे कर्मातीत अवस्था के समीप पहुँचेंगे तो कौन सी अनुभूति करेंगे? ನೀವು ಮಕ್ಕಳು ಯಾವಾಗ ಕರ್ಮಾತೀತ ಅವಸ್ಥೆಗೆ ಸಮೀಪ ತಲುಪ್ತೀರಿ ಆಗ ಯಾವ ಅನುಭವವನ್ನು ಮಾಡುವಿರಿ? उत्तर: ऐसा अनुभव होगा जैसे माया के तूफान सब समाप्त हो गए. किसी भी विघ्न में घबराएंगे नहीं. अवस्था बड़ी निडर रहेगी. ಕರ್ಮಾತೀತ ಅವಸ್ಥೆಗೆ ಸಮೀಪ ತಲುಪುವಂತಹ ಮಕ್ಕಳಿಗೆ ಅನುಭವ ಆಗ್ತದೆ, ಮಾಯೆಯ ಬಿರುಗಾಳಿ ನಿಂತು ಹೋಗಿದೆ. ಮಾಯೆಯ ಬಿರುಗಾಳಿ ಬರುವುದು ಸಮಾಪ್ತಿಯಾಗಿದೆ ಅಂತ. ಅವರು ಯಾವ ವಿಘ್ನಕ್ಕೂ ಹೆದರೋದಿಲ್ಲ. ಅವರ ಅವಸ್ಥೆ ನಿರ್ಭಯ ಆಗಿ ಇರ್ತದೆ. ಜಬ್ ತಕ್ ಅವಸ್ಥಾ ದೂರ ಹೈ ತಬ್ ತಕ್ ಮಾಯಾ ಕೆ ತೂಫಾನ್ ಬಹುತ್ ಹೈರಾನ್ ಕರ್ತೆ. ಎಲ್ಲಿಯ ತನಕ ಮಕ್ಕಳು ಕರ್ಮಾತೀತ ಅವಸ್ಥೆಯಿಂದ ದೂರ ಇರ್ತಾರೆ ಅಲ್ಲಿಯವರೆಗೆ ಮಾಯೆಯ ಬಿರುಗಾಳಿ ಅವರಿಗೆ ಬಹಳ ತೊಂದರೆ ಕೊಡ್ತದೆ. बाबा कहते, मीठे बच्चे, जितना तुम रुस्तम बनते हो उतना माया भी रुस्तम होकर आती है, लेकिन तुम्हें विजय प्राप्त करनी है. डरना नहीं. ಇಷ್ಟೆಷ್ಟು ನೀವು ಶಕ್ತಿಶಾಲಿ ಆಗ್ತೀರಿ ಅಷ್ಟೇ ಮಾಯೆಯೂ ಸಹ ಶಕ್ತಿಶಾಲಿಯಾಗಿ ನಿಮ್ಮ ಎದುರಿಗೆ ಬರ್ತದೆ. ಆದರೆ ನೀವು ಹೆದರಬಾರದು. ವಿಜಯವನ್ನು ಪ್ರಾಪ್ತಿ ಮಾಡ್ಕೋಬೇಕು. ಸಚ್ಚೆ ಬಾಪ್ ಕೆ ಸಾಥ್ ಸಚ್ಚಾಯಿ ಸಫಾಯಿ ಸೆ ಚಲ್ತೆ ರಹೋ. ಕಭಿ ಕೋಯಿ ಬಾತ್ छिपाना नहीं. ಸತ್ಯ ತಂದೆಯ ಜೊತೆಗೆ ಸತ್ಯತೆ ಸ್ವಚ್ಛತೆಯಿಂದ ನಡೀತಾ ಇರಿ. ಯಾವುದೇ ಮಾತನ್ನು ಮುಚ್ಚಿ ಇಡಬೇಡಿ. ಗೀತ್ ಜಾಗ ಸಜನಿಯ ಜಾಗ್. ಎದ್ದೇಳಿ ಸಜನಿಯರೇ ಎದ್ದೇಳಿ. ನವಯುಗ ಆಯಾ ಕಿ ಆಯಾ. ಹೇ ನನ್ನ ಆತ್ಮೀಯ ಸಜನಿಯರೇ, ಪ್ರೇಮಿಕೆಯರೇ, ಅಜ್ಞಾನದ ನಿದ್ದೆಯಿಂದ ಎದ್ದೇಳಿ. ಈಗ ನವಯುಗ ಹತ್ತಿರ ಬರಲಿದೆ. ನಿಮ್ಮ ದುಃಖದ ದಿನಗಳು ದೂರ ಆಗಲಿವೆ. ಸುಖದ ದಿನಗಳು ಹತ್ತಿರ ಬಂದಿವೆ. ಈ ಮಾತನ್ನು
ಬಾಬಾ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಅಂದರೆ ಆತ್ಮಿಕ ಪ್ರೇಮಿಕೆಯರಿಗೆ ಈ ಮಾತಿನ ಮೂಲಕ ಧೈರ್ಯ ತುಂಬುತ್ತಾರೆ. ओम शांति। यहाँ वाले बच्चे तो यह गीत रोज सुनते हैं। सेंटर्स पर भी जो बीके रहते हैं वह सुनते हैं। बाहर वाले सुनते नहीं। वास्तव में यह गीत तो अनन्य बच्चों के घर में सबको रखना चाहिए, सबको जगाना चाहिए, क्योंकि इस गीत का राज बहुत अच्छा है. ಮಧುಬನದಲ್ಲಿ ಇರುವಂತಹ ಮಕ್ಕಳು ಪ್ರತಿದಿನ ಈ ಗೀತೆಯನ್ನು ಕೇಳ್ತಾರೆ. ಸೇವಾ ಕೇಂದ್ರಗಳಲ್ಲಿ ಇರುವಂತಹ ಬ್ರಹ್ಮ ಕುಮಾರ್ ಕುಮಾರಿಯರು ಸಹ ಪ್ರತಿದಿನ ಈ ಹಾಡನ್ನು ಕೇಳ್ತಾರೆ. ಹೊರಗಿದ್ದವರು ಕೇಳೋದಿಲ್ಲ. ಆದರೆ ಬಾಬಾ ಹೇಳ್ತಿದ್ದಾರೆ, ವಾಸ್ತವಿಕವಾಗಿ ಇಂಥ ಒಳ್ಳೊಳ್ಳೆ ಹಾಡುಗಳನ್ನು ಅನನ್ಯ ಮಕ್ಕಳು ತಮ್ಮ ಮನೆಯಲ್ಲಿ ಸಹ ಇಟ್ಕೊಳ್ಬೇಕು. ಆಗಾಗ ಹಾಕಿ ಕೇಳ್ತಾ ಇರಬೇಕು. ಈ ಗೀತೆಯ ಮೂಲಕ ಎಲ್ಲರನ್ನೂ ಎಬ್ಬಿಸಬೇಕು. ಯಾಕೆ ಅಂದರೆ ಇಂದಿನ ಈ ಹಾಡಿನಲ್ಲಿ ಬಹಳನೇ ರಹಸ್ಯ ತುಂಬಿದೆ. ನವಯುಗ ಆ ರಹಾ ಹೈ. ನಯಾ ಯುಗ ಅರ್ಥಾತ್ ಸತ್ಯಯುಗ. ಈ ಹಾಡಿನಲ್ಲಿ ಬರ್ತದೆ, ಎದ್ದೇಳಿ ಪ್ರೇಮಿಕೆಯರೇ ಎದ್ದೇಳಿ, ನವಯುಗ ಬರುತ್ತಾ ಇದೆ. ನವಯುಗ ಅಂದ್ರೇ ಸತ್ಯಯುಗ. यह है कलयुग. कलयुग का विनाश होना है. सतयुग की राजधानी स्थापन होती है भारतवासियों की. उनको गोल्डन एज्ड वर्ल्ड कहा जाता है. गोल्डन एज्ड वर्ल्ड में गोल्डन एज्ड भारत, आयरन एज्ड दुनिया में आयरन एज्ड भारत. ಕಲಿಯುಗ ಹೋಗಲಿದೆ, ಸತ್ಯಯುಗ ಬರಲಿದೆ. ಕಲಿಯುಗದ ವಿನಾಶದ ನಂತರ ಸತ್ಯಯುಗದ ರಾಜಧಾನಿ ಭಾರತದಲ್ಲಿ ಸ್ಥಾಪನೆ ಆಗಲಿದೆ. ಸುವರ್ಣ ಯುಗದಲ್ಲಿ ಇರುವಂಥ ಭಾರತಕ್ಕೆ ಸುವರ್ಣ ಭಾರತ ಅಂತ ಹೇಳಲಾಗ್ತದೆ. ಕಬ್ಬಿಣದ ಯುಗದಲ್ಲಿ ಇರುವಂಥ ಭಾರತಕ್ಕೆ ಕಬ್ಬಿಣದ ಭಾರತ ಅಂತ ಹೇಳಲಾಗ್ತದೆ. गोल्डन एज में और कोई खंड अथवा धर्म होता नहीं. ಆ ಸುವರ್ಣ ಯುಗದಲ್ಲಿ ಬೇರೆ ಯಾವ ಖಂಡ ಆಗಲಿ ಯಾವ ಧರ್ಮ ಆಗಲಿ ಇರೋದಿಲ್ಲ. ಅಭಿ ಹೈ ಆಯನ್ ಏಜ್, ಇಸ್ಮೇ ಸಬ್ ಧರ್ಮ ಹೈ. ಈಗ ಇರುವುದು ಕಬ್ಬಿಣದ ಯುಗ. ಇಲ್ಲಿ ಎಲ್ಲ ಧರ್ಮಗಳು ಇವೆ. ಭಾರತ್ ಕಾ ಭಿ ಧರ್ಮ ಹೈ ಜರೂರ್, ಪರಂತು ವಹ ದೇವತಾ ನಹೀ ಹೈ. ತೋ ಫಿರ್ ಹೋನಾ ಜರೂರ್ ಚಾಹಿಯೆ. ಭಾರತದ ಧರ್ಮನೂ ಇವತ್ತಿದೆ, ಆದರೆ ಅದರ ಹೆಸರು ಬದಲಾಗಿದೆ. ದೇವತಾ ಧರ್ಮ ಉಳಿದಿಲ್ಲ. ಅಂದರೆ ಪುನಃ ಆ ಭಾರತದ ಪ್ರಾಚೀನ ದೇವತಾ ಧರ್ಮ ಸ್ಥಾಪನೆ ಆಗಬೇಕಾಗಿದೆ. ಬಾಪ್ ಕಹತೆ ಮೈ ಆಕರ್ ಸ್ಥಾಪನ್ ಕರ್ತಾ ಹೂಂ. ಯಾವ ಧರ್ಮ ಹೆಸರು ಗುರುತು ಇಲ್ಲದೆ ಲೋಪವಾಗಿದೆಯೋ ಆ ಧರ್ಮದ ಪುನರ್ಸ್ಥಾಪನೆ ಪರಮಾತ್ಮನೇ ಬಂದು ಮಾಡ್ತಾ ಇದ್ದಾನೆ. ಆದ್ದರಿಂದ ಯಾರೇ ಬಂದರೂ ಸಹ ಆ ದೇವತಾ ಧರ್ಮದ ಅಂದರೆ ಹಿಂದೂ ಧರ್ಮದ ಸ್ಥಾಪಕನ ಪರಿಚಯ ಮೊದಲು ಕೊಡಿ. ಅರ್ಥಾತ್
पहले पहले बाप का परिचय देना है. ಮೊದಲು ಪರಮಾತ್ಮ ತಂದೆಯ ಪರಿಚಯ ಕೊಡಬೇಕು. शास्त्रों की जब कोई बात करे उनको कहना चाहिए यह तो भक्ति मार्ग के शास्त्र है. ज्ञान मार्ग का शास्त्र होता नहीं. ज्ञान का सागर तो परमपिता परमात्मा को कहा जाता है. जब वह आकर ज्ञान देवे तब सद्गति हो. यह गीता आदि भी ಭಕ್ತಿ ಮಾರ್ಗ ಕೆ ಲಿಯೇ ಹೇ. ಶಾಸ್ತ್ರಗಳ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ಅವರಿಗೆ ತಿಳಿಸಿ, ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರಗಳು ಇರೋದಿಲ್ಲ. ಇಲ್ಲಿ ಸ್ವತಃ ಜ್ಞಾನಸಾಗರ ತಂದೆಯೇ ಬಂದು ಜ್ಞಾನ ಕೊಡ್ತಾನೆ. ಆ ಜ್ಞಾನದಿಂದ ಸರ್ವರಿಗೂ ಸದ್ಗತಿಯ ಪ್ರಾಪ್ತಿ ಆಗ್ತದೆ. यह गीता आदि भी भक्ति मार्ग के लिए है. मैं तो आकर तुम बच्चों को ज्ञान और योग सिखलाता हूँ. फिर बाद में वह शास्त्र बनाते हैं जो फिर भक्ति मार्ग में काम आते हैं. ಭಗವದ್ಗೀತೆ ಇತರ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದಲ್ಲಿ ರಚನೆ ಆಗ್ತವೆ. ನಾನು ಹೇಳಿದ ಜ್ಞಾನನೇ 2 ಯುಗಗಳ ನಂತರ ಭಗವದ್ಗೀತೆಯ ರೂಪದಲ್ಲಿ ಹಾಗೂ ಶಾಸ್ತ್ರಗಳ ರೂಪದಲ್ಲಿ ರಚನೆ ಆಗ್ತದೆ. ಈಗ ನಾನು ಸ್ವತಃ ಬಂದು ನಿಮಗೆ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದೀನಿ. ರಾಜಯೋಗ ಕಲಿಸ್ತಾ ಇದ್ದೀನಿ. तुम्हारी है चढ़ती कला. तुम्हें बाप आकर ज्ञान सुनाते. बाप खुद कहते, मैं जो तुमको सद्गति के लिए ज्ञान देता हूँ वह प्रायलोप हो जाता है. ಈಗ ನೀರು ಏರುವ ಕಲೆಯಲ್ಲಿ ಇದ್ದೀರಿ. ತಂದೆನೇ ಬಂದು ನಿಮಗೆ ಜ್ಞಾನ ಹೇಳ್ತಾ ಇದ್ದಾರೆ. ತಂದೆ ಹೇಳ್ತಾರೆ, ಸದ್ಗತಿಯ ಸಲುವಾಗಿ ನಾನು ನಿಮಗೆ ಜ್ಞಾನ ಕೊಡ್ತಿದ್ದೀನಿ. ಒಮ್ಮೆ ನೀವು ಸದ್ಗತಿಗೆ ಲಾಯಕ ಆಗಿಬಿಟ್ಟರೆ ಅಲ್ಲಿ ಈ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಈ ಜ್ಞಾನ ಪ್ರಾಯಲೋಪ ಆಗಿಬಿಡ್ತದೆ. ತುಮ್ ಕೋಯಿ ಭೀ ಶಾಸ್ತ್ರ ಆದಿ ನಹಿ ಸುನೋ. ಬಾಪ್ ಕಹತೆ वह रूहानी बाप तो सबका एक ही है. ಈಗ ಸತ್ಯ ಜ್ಞಾನ ಸಿಗುವಾಗ ನೀವು ಯಾವುದೇ ಶಾಸ್ತ್ರ ಪುರಾಣಗಳನ್ನು ಕೇಳಬೇಡಿ ಅಂತ ಹೇಳ್ತಾರೆ ಬಾಬಾ. ಆ ಆತ್ಮಿಕ ತಂದೆನೇ ಬಂದು ಸದ್ಗತಿ ಕಾ ವರ್ಸಾ ದೇತೆ. ನಿಮಗೆ ಸದ್ಗತಿಯ ಆಸ್ತಿ ಕೊಡ್ತಾ ಇದ್ದಾರೆ. ಅವನೇ ಸರ್ವ ಆತ್ಮರಿಗೂ ಆತ್ಮಿಕ ತಂದೆ ಆಗಿದ್ದಾನೆ. ಯಹ ಹೇ ದುರ್ಗತಿ ಧಾಮ್ ಸದ್ಗತಿ ಧಾಮ್ ಸತ್ಯಯುಗ ಕೋ ಕಹಾ ಜಾತಾ ಹೈ. ಕಲಿಯುಗ ಅಂದರೆ ದುರ್ಗತಿ ಧಾಮ, ಸತ್ಯಯುಗ ಅಂದರೆ ಸದ್ಗತಿಯ ಧಾಮ. जब कोई भी शास्त्रों वेदों की अथवा गीता की बात करे बोलो हम जानते सबको है परंतु वह है भक्ति के. हम उनका नाम लेवे ही क्यों. ಕೆಲವರು ಕೇಳ್ತಾರೆ, ನಿಮಗೆ ಶಾಸ್ತ್ರ ಪುರಾಣ ಓದಿದ್ದೀರಾ ಅಂತ. ನೀವು ಹೇಳ್ರಿ, ಎಲ್ಲ ಶಾಸ್ತ್ರ ವೇದಗಳನ್ನು ನಾವು ಓದಿದ್ದೇವೆ. ಭಗವದ್ಗೀತೆಯ ಬಗ್ಗೆನೂ ನಮಗೆ ಗೊತ್ತಿದೆ. ಆದರೆ ಅದರ ಅವಶ್ಯಕತೆ ಭಕ್ತಿಯಲ್ಲಿ ಇತ್ತು. ಈಗ ನಮಗೆ ಅದರ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾವು ಶಾಸ್ತ್ರ ಪುರಾಣಗಳ ಉದಾಹರಣೆಗಳನ್ನು ನಾವು ಕೊಡೋದಿಲ್ಲ. जबकि ज्ञान सागर परम पिता परमात्मा हमको पढ़ा रहे. ಪರಮಾತ್ಮ ಜ್ಞಾನಸಾಗರನೇ ನಮಗೆ ಓದಿಸ್ತಾ ಇದ್ದಾನೆ ಅಂದರೆ ನಮಗೆ ಶಾಸ್ತ್ರ ಪುರಾಣ ವೇದಗಳ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ.
बाप कहते अपने को आत्मा समझ मुझे याद करो। इस योग अग्नि से तुम्हारे पाप विकर्म ವಿನಾಶ हो जाएंगे. ಪರಮಾತ್ಮ ಒಂದೇ ಒಂದು ಮಾತನ್ನು ಬಂದು ಹೇಳ್ತಾನೆ, ಮಕ್ಕಳೇ ನನ್ನನ್ನು ನೆನಪು ಮಾಡ್ರಿ, ಆತ್ಮಾಗಿ ನೆನಪು ಮಾಡ್ರಿ. ಆಗ ಆ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಇಸ್ಕೋ ಮನ್ ಮನಾಭವ ಭಿ ಕಹಾ ಜಾತಾ ಹೇ. ಆತ್ಮಾಗಿ ತಂದೆಯನ್ನು ನೆನಪು ಮಾಡುವುದಕ್ಕೆ ಮನ್ಮನಾಭವ ಅಂತಲೂ ಹೇಳಲಾಗ್ತದೆ. वह ज्ञान का सागर पतित पावन है. पतित पावन कृष्ण को नहीं कहा जाता. अभी हम एक बाप के ही सुनते हैं. उनको कहते हैं शिव परमात्माय नमः. बाकी सबको कहेंगे देवताय नमः. इस समय तो सब तमो प्रधान है. सतो प्रधान बनने का रास्ता एक ही बाप आकर बतलाते हैं. अब उस एक बाप को ही याद करना है. ಪತಿತ ಪಾವನ ಜ್ಞಾನಸಾಗರ ಪರಮಾತ್ಮ ಆಗಿದ್ದಾನೆ ವಿನಃ ಶ್ರೀಕೃಷ್ಣ ಅಲ್ಲ. ಆ ತಂದೆಯಿಂದಲೇ ನಾವು ಜ್ಞಾನ ಕೇಳ್ತಾ ಇದ್ದೇವೆ. ಅವನ ಮಹಿಮೆಯಲ್ಲಿ ಹೇಳ್ತಾರೆ ಶಿವ ಪರಮಾತ್ಮಾಯ ನಮಃ ಅಂತ. ಉಳಿದ ದೇವತೆಗಳಿಗೆ ದೇವತಾಯ ನಮಃ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಸತೋ ಪ್ರಧಾನ ಆಗುವ ಮಾರ್ಗ ಪರಮಾತ್ಮ ಒಬ್ಬನೇ ತೋರಿಸ್ತಾನೆ. अब उस एक बाप को ही याद करना है. ब्रह्म को याद नहीं करना है. वो तो घर है. घर को याद करने से ವಿಕರ್ಮ ವಿನಾಶ ನಹಿ ಹೋಂಗೆ. ಈಗ ನಾವು ಕೇವಲ ಒಬ್ಬ ತಂದೆಯನ್ನೇ ಮಾತ್ರ ನೆನಪು ಮಾಡಬೇಕು. ಬ್ರಹ್ಮತತ್ವವನ್ನು ನೆನಪು ಮಾಡಬಾರದು. ಯಾಕೆ ಅಂದರೆ ಅದು ನಮ್ಮ ಮನೆಯಾಗಿದೆ. ಮನೆಯ ನೆನಪಿನಿಂದ ವಿಕರ್ಮಗಳು ವಿನಾಶ ಆಗೋದಿಲ್ಲ. ಪರಂತು घर में रहने वाले परमपिता परमात्मा को याद करो तो विकर्म विनाश हो जाए और आत्मा सतो प्रधान बन घर चली जाएगी. ಮನೆಯಲ್ಲಿ ಇರುವ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶ ಆಗ್ತವೆ. ಆತ್ಮ ಸತೋಪ್ರಧಾನ ಆಗಿ ಮನೆಗೆ ಹೋಗಿಬಿಡ್ತದೆ. फिर आएगी पार्ट बजाने तो चक्र का राज भी समझाना चाहिए. पहले यह समझे कि इन्हों को ज्ञान सुनाने वाला ನಿರಾಕಾರ ಪರಂಪಿತ ಪರಮಾತ್ಮ है. ಮನೆಗೆ ಹೋದಂಥ ಆತ್ಮರು ಮತ್ತೆ ಈ ಚಕ್ರದಲ್ಲಿ ಬಂದು ಪಾತ್ರ ಅಭಿನಯಿಸ್ತಾರೆ. ಈ ಥರ ನೀವು ಜನರಿಗೆ ಸೃಷ್ಟಿ ಚಕ್ರದ ಜ್ಞಾನನು ತಿಳಿಸಿರಿ. ಆದರೆ ಮೊದಲು ಈ ಜ್ಞಾನ ಕೊಡುವಂಥವನು ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾನೆ ಅನ್ನೋದನ್ನು ಪಕ್ಕಾ ಮಾಡಿಸ್ರಿ. कोई कहे तुम तो ब्रह्मा से सुनते हो. बोलो नहीं, हम मनुष्य से नहीं सुनते. ಕೆಲವರು ಬ್ರಹ್ಮ ತಂದೆಯ ಚಿತ್ರ ನೋಡಿ ಹೇಳ್ತಾರೆ ನೀವು ಬ್ರಹ್ಮ ತಂದೆಯಿಂದ ಜ್ಞಾನ ಕೇಳ್ತೀರಿ ಅಂತ. ಆದರೆ ಅವರಿಗೆ ನೀವು ತಿಳಿಸ್ರಿ, ನಾವು ದೇಹಧಾರಿ ಮನುಷ್ಯರಿಂದ ಜ್ಞಾನ ಕೇಳ್ತಿಲ್ಲ. ನಮಗೆ ಜ್ಞಾನ ಹೇಳೋನು ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾನೆ. ಇನ್ಕೋ ಹಮ್ ಪರಮಾತ್ಮ ನಹಿ ಮಾನ್ತೆ, इन द्वारा हमको परमपिता परमात्मा समझाते हैं.
ನೀವು ತಿಳಿಸ್ರಿ. ಈ ಬ್ರಹ್ಮ ಬಾಬವ್ರಿಗೆ ನಾವು ಪರಮಾತ್ಮ ಅಂತ ಹೇಳೋದಿಲ್ಲ. ಇವರ ಮೂಲಕ ಜ್ಞಾನ ಕೊಡೋನು ಅವನು ಪರಮಾತ್ಮ ಆಗಿದ್ದಾನೆ. ಸಬ್ಕಾ ಬಾಪ್ ಶಿವ ಹಿ ಹೈ, ವರ್ಸಾ ಭಿ ಉನ್ಸೆ ಮಿಲ್ತಾ ಹೈ. ಆ ಪರಮಾತ್ಮನೇ ನಮಗೆ ಇಲ್ಲಿ ಜ್ಞಾನ ಹೇಳ್ತಿರೋದು. ಅವನು ಎಲ್ಲರಿಗೂ ತಂದೆ, ಅವನಿಂದಲೇ ಎಲ್ಲರಿಗೂ ಆಸ್ತಿ ದೊರೀತದೆ. ಯಹ ಹೇ ಥ್ರೂ, ಬ್ರಹ್ಮ ಸೆ ಕುಚ್ ಮಿಲ್ತಾ ನಹಿ. ಉನ್ಕಿ ಮಹಿಮಾ ಕ್ಯಾ ಹೈ? ಮಹಿಮಾ ಸಾರಿ ಏಕ ಶಿವ್ ಕಿ. ಇವರು ಮಾಧ್ಯಮ ಆಗಿದ್ದಾರೆ. ಇವರ ಮೂಲಕ ಪರಮಾತ್ಮ ನಮಗೆ ಜ್ಞಾನ ಕೊಡ್ತಾನೆ. ಆದ್ದರಿಂದ ಅಪಾರವಾದ ಮಹಿಮೆ ಆ ಶಿವನಿಗೆ ಇದೆ ವಿನಃ ಬ್ರಹ್ಮನಿಗೆ ಇಲ್ಲ ಅಂತ ಹೇಳ್ರಿ. वो अगर इसमें नहीं आता तो तुम कैसे आते? शिव बाबा ने ब्रह्मा को अडॉप्ट किया, ब्रह्मा द्वारा तुमको अडॉप्ट किया, तुम बीके कहलाते हो. ಒಂದು ವೇಳೆ ಆ ನಿರಾಕಾರ ಪರಮಾತ್ಮ ಇವರ ದೇಹದಲ್ಲಿ ಬಂದಿರಲಿಲ್ಲ ಅಂದರೆ ನೀವು ಹೇಗೆ ಹುಟ್ಟುತ್ತಿದ್ರಿ? ಆ ನಿರಾಕಾರ ತಂದೆ ಮೊದಲು ಈ ಬ್ರಹ್ಮ ತಂದೆಯನ್ನು ಅಡಾಪ್ಟ್ ಮಾಡಿಕೊಳ್ತಾರೆ. ಅವರ ಮೂಲಕ ನಿಮ್ಮನ್ನು ಅಡಾಪ್ಟ್ ಮಾಡ್ತಾರೆ. ಬ್ರಾಹ್ಮಣ ಕುಲ ಭಿ ಚಾಹಿ. कोई मनुष्य अथवा शास्त्र आदि मुक्ति जीवन मुक्ति का रास्ता बता न सके. ಸರ್ವರಿಗೂ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ತೋರಿಸುವುದಕ್ಕಾಗಿ ಈ ಬ್ರಾಹ್ಮಣ ಪರಿವಾರ ಬೇಕು, ಬ್ರಹ್ಮ ಕುಮಾರ್ ಕುಮಾರಿಯರು ಬೇಕು. ಯಾಕೆ ಅಂದರೆ ಕಲಿಯುಗದ ಯಾವ ಮನುಷ್ಯರಾಗಲಿ ಶಾಸ್ತ್ರ ಪುರಾಣಗಳಾಗಲಿ ಅದರಿಂದ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ಯಾರಿಗೂ ಸಿಗೋದಿಲ್ಲ. निराकार परमात्मा सद्गति दाता ही रास्ता बताते. बहुत बात नहीं करनी चाहिए, फट से कहना चाहिए हमने जन्म जन्मांतर भक्ति की है. ನಿರಾಕಾರ ಪರಮಾತ್ಮನೇ ಬಂದು ಸದ್ಗತಿಯ ಮಾರ್ಗ ತೋರಿಸ್ತಾನೆ ಅಂತ ಸ್ಪಷ್ಟವಾಗಿ ತಿಳಿಸಿರಿ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬೇಡ್ರಿ ಅಂತಾರೆ ಬಾಬಾ. ನೀವು ಹೇಳ್ರಿ, ನಾವು ಭಕ್ತಿ ಮಾಡಿದ್ದೀವಿ, ಶಾಸ್ತ್ರ ಓದಿದ್ದೀವಿ, ಈಗ ಭಕ್ತಿಯ ಪಾತ್ರ ಮುಗ್ದಿದೆ, ಈಗ ನಾವು ಜ್ಞಾನ ಮಾರ್ಗದಲ್ಲಿ ಇದ್ದೇವೆ. ಬಾಪ್ ಕಹತೆ ಯಹ ಅಂತಿಮ ಜನ್ಮ गृहस्थ व्यवहार में रहते कमल फूल समान पवित्र रहो और मुझे याद करो, तो तुम्हारे इस अंतिम जन्म के जो पास्ट जन्मों के पाप हैं वह भस्म हो जाएंगे और तुम अपने घर चले जाएंगे. ತಂದೆ ನಮಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಇದು ನಿಮ್ಮ ಕೊನೆಯ ಜನ್ಮ ಆಗಿದೆ. ಈ ಕೊನೆಯ ಜನ್ಮದಲ್ಲಿ ನೀವು ಪ್ರವೃತ್ತಿಯಲ್ಲಿ ಇದ್ದರೂ ಸಹ ಕಮಲ ಪುಷ್ಪದ ಸಮಾನ ಪವಿತ್ರ ಆಗಿ ನನ್ನನ್ನು ನೆನಪು ಮಾಡಿರಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು, ಹಿಂದೆ ಮಾಡಿದ ಪಾಪಗಳೆಲ್ಲ ಭಸ್ಮ ಆಗ್ತವೆ. और तुम अपने घर चले जाएंगे. ಮತ್ತೆ ನೀವು ಪವಿತ್ರ ಆಗಿ ಹಗೂರತೆಯಿಂದ ಮನೆಗೆ ಹೋಗಿ ಬಿಡ್ತೀರಿ. ಪವಿತ್ರ ಹೋನೆ ಕೆ ಬಿನಾ ಕೋಯಿ ಜಾ ನಹಿ ಸಕ್ತೆ. ಪವಿತ್ರ ಆಗದೆ ವಿನಃ ಯಾರೂ ಸಹ ಪರಮಧಾಮಕ್ಕೆ ಹೋಗೋದಿಲ್ಲ. ಪಹಲಿ ಬಾತ್ ಏಕ್ ಹಿ ಸಮझाओ, निराकार शिव बाबा कहते हैं. ब्रह्मा तन में प्रवेश होकर नॉलेज देता. ಮೊದಲನೇ ವಿಚಾರ ತಿಳಿಸ್ರಿ, ಪರಮಾತ್ಮ ಬ್ರಹ್ಮರವರ ಶರೀರದಲ್ಲಿ ಬಂದು ಹೇಳ್ತಾರೆ, ನಾನು ಇವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೀನಿ. ಬ್ರಾಹ್ಮಣೋं को ಶಿಕ್ಷಾ ದೇತಾ.
ಇವರ ಮೂಲಕನೇ ಸಂಗಮ ಯುಗದ ಬ್ರಾಹ್ಮಣರನ್ನು ರಚಿಸಿ ಅವರಿಗೆ ಶಿಕ್ಷಣ ಕೊಡ್ತೀನಿ. ज्ञान यज्ञ को संभालने वाले भी ब्राह्मण चाहिए ना. तुम अब ब्राह्मण बने हो, जानते हो यह मृत्यु लोक खत्म होना है. ಬಾಬಾ ಹೇಳ್ತಾರೆ, ಜ್ಞಾನ ಯಜ್ಞವನ್ನು ಸಂಭಾಲನೆ ಮಾಡಲಿಕ್ಕೆ ಬ್ರಾಹ್ಮಣರ ಅವಶ್ಯಕತೆ ಇದೆ. ಬ್ರಾಹ್ಮಣರು ಬೇಕು. ನಿಮಗೀಗ ತಿಳಿದಿದೆ ಈ ಮೃತ್ಯು ಲೋಕ ಖತಮ್ ಆಗಲಿದೆ. ಮೃತ್ಯುಲೋಕ ಅಂದ್ರೇ ಕಲಿಯುಗ, ಅಮರಲೋಕ ಅಂದ್ರೇ ಸತ್ಯಯುಗ. भक्ति की रात पूरी होती, ब्रह्मा का दिन शुरू होता. ब्रह्मा सो विष्णु यह भी कोई समझते नहीं. ಭಕ್ತಿಯ ರಾತ್ರಿ ಈಗ ಮುಗಿತದೆ, ಜ್ಞಾನದ ಹಗಲು ಪ್ರಾರಂಭವಾಗ್ತದೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಎಂಬ ರಹಸ್ಯ. ಬ್ರಹ್ಮನೇ ವಿಷ್ಣು ಹೇಗೆ ಆಗ್ತಾರೆ, ವಿಷ್ಣುನೇ ಬ್ರಹ್ಮ ಹೇಗೆ ಆಗ್ತಾರೆ ಅನ್ನುವಂತಹ ವಿಚಾರ ಯಾರಿಗೂ ಗೊತ್ತಿಲ್ಲ. समझे तब जब पूरा 7 रोज आकर सुने. प्रदर्शनी में किसकी बुद्धि में बैठता नहीं, सिर्फ कहते रास्ता अच्छा है, समझने लायक है. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಎನ್ನುವಂತಹ ರಹಸ್ಯ ತಿಳ್ಕೋಬೇಕಾದ್ರೆ 7 ದಿನದ ಕೋರ್ಸನ್ನು ಸರಿಯಾಗಿ ಕೇಳಬೇಕು. ಕೇವಲ ಪ್ರದರ್ಶನ ನೋಡೋದ್ರಿಂದನೂ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗೋದಿಲ್ಲ. ಪ್ರದರ್ಶನ ನೋಡಿದವರು ಜ್ಞಾನ ಚೆನ್ನಾಗಿದೆ, ದಾರಿ ಚೆನ್ನಾಗಿದೆ, ಎಲ್ಲರೂ ತಿಳ್ಕೋಬೇಕು ಅಂತ ಹೇಳಿ ಹೋಗಿಬಿಡ್ತಾರೆ. ಮುಖ್ಯ ಬಾತ್ ಸಮझानी है, गीता का भगवान निराकार शिव है. वह कहते मुझे याद करो, बाकी यह सब जन्म जन्मांतर पढ़ते उतरते आए हो. ಮುಖ್ಯ ವಿಚಾರನೂ ತಿಳಿಸಿರಿ. ಗೀತೆಯ ಭಗವಂತ ನಿರಾಕಾರ ಶಿವ ಆಗಿದ್ದಾರೆ. ಜನ್ಮ ಜನ್ಮಾಂತರದಿಂದ ನೀವು ಆ ಗೀತೆಯನ್ನು ಓದ್ತಾ ಬಂದಿದ್ದೀರಿ, ಆದರೆ ಇಳಿತಾ ಬಂದಿದ್ದೀರಿ. ಫಿರ್ सीढ़ी से झाड़ पर ले जाना चाहिए. तुम हो निवृत्ति मार्ग वाले, हम है प्रवृत्ति मार्ग वाले. हमारा है बेहद का संन्यास. ಏಣಿಯ ಚಿತ್ರವನ್ನು ತಿಳಿಸಿದ ಮೇಲೆ ಕಲ್ಪವೃಕ್ಷದ ಚಿತ್ರವನ್ನು ತೋರಿಸಬೇಕು. ಅಲ್ಲಿ ಹೇಳಬೇಕು ಸನ್ಯಾಸ ಧರ್ಮ ಬರುವುದು ದ್ವಾಪರ ಯುಗದಿಂದ. ಅವರೆಲ್ಲರೂ ನಿವೃತ್ತಿ ಮಾರ್ಗದವರು, ನಾವು ಪ್ರವೃತ್ತಿ ಮಾರ್ಗದವರು. ಅವರದ್ದು ಹದ್ದಿನ ಸನ್ಯಾಸ, ನಮ್ಮದು ಬೇಹದ್ದಿನ ಸನ್ಯಾಸ. भक्ति पूरी हो जाती तो सारी दुनिया से वैराग्य हो जाता है, और भक्ति से भी वैराग्य हो जाता है. ಯಾವಾಗ ಭಕ್ತಿ ಸಂಪೂರ್ಣ ಮುಗೀತದೆ, ಮಾಡಿ ಮುಗೀತದೆ, ಆಗ ಜ್ಞಾನದ ಪ್ರಾಪ್ತಿಯಾಗ್ತದೆ. ಜ್ಞಾನದಿಂದ ಭಕ್ತಿಯ ಮೇಲೇನೂ ವೈರಾಗ್ಯ ಬರ್ತದೆ, ಇಡೀ ಪ್ರಪಂಚದ ಮೇಲೇನೂ ವೈರಾಗ್ಯ ಬರ್ತದೆ. भक्ति होती है रावण राज्य में, अब शिव बाबा शिवालय स्थापन कर रहे हैं. ಭಕ್ತಿ ನಡೆಯೋದು ರಾವಣ ರಾಜ್ಯದಲ್ಲಿ. ಈಗ ಪರಮಾತ್ಮ ಬಂದು ಶಿವಾಲಯದ ಸ್ಥಾಪನೆ ಮಾಡ್ತಿದ್ದಾರೆ. ಶಿವ ಜಯಂತಿ भी भारत में ही मनाई जाती है. तो यह पक्का हो जाए कि शिव बाबा ने आकर भारत को स्वर्ग बनाया और नर्क का विनाश किया. नई दुनिया में आने वाले ही यह राजयोग सीख रहे. ಶಿವ ಜಯಂತಿಯ ಆಚರಣೆ ಭಾರತದಲ್ಲಿ ಮಾಡ್ತಾರೆ ಅಂದರೆ ಅರ್ಥ ಆಗ್ತದೆ, ಆ ಪರಮಾತ್ಮ ಶಿವ ಭಾರತದಲ್ಲಿ ಬಂದು
ಭಾರತವನ್ನು ಸ್ವರ್ಗ ಮಾಡ್ತಾನೆ, ನರಕದ ವಿನಾಶ ಮಾಡ್ತಾನೆ. ಯಾರು ಸ್ವರ್ಗದಲ್ಲಿ ಬರೋರಿದ್ದಾರೋ ಅವರೇ ರಾಜಯೋಗ ಕಲಿತಾರೆ. सन्यासी तो पवित्र है, फिर भी जन्म गृहस्थी विकारी घर में लेकर फिर ಸನ್ಯಾಸ करते. ಸನ್ಯಾಸಿಗಳು ಪವಿತ್ರವಾಗಿ ಇದ್ದಾರೆ, ಆದರೆ ಹುಟ್ಟಿದ್ದು ಮಾತ್ರ ವಿಕಾರಿ ಮನೆಯಲ್ಲಿ ಹುಟ್ಟುತ್ತಾರೆ, ಗೃಹಸ್ಥಿಗಳ ಮನೆಯಲ್ಲಿ ಹುಟ್ಟುತ್ತಾರೆ. ಸನ್ಯಾಸದ ಸಂಸ್ಕಾರ ಇರೋದ್ರಿಂದ ಮತ್ತೊಂದು ಜನ್ಮದಲ್ಲೂ ಸಹ ಅವರು ಸನ್ಯಾಸಿಯಾಗಿ ಬಿಡ್ತಾರೆ. ಶಿವ ಬಾಬಾ ಪತಿತ ಪಾವನ್ हमको ब्रह्मा द्वारा यह समझाते हैं. गीता का एपिसोड अब रिपीट हो रहा है. यह ज्ञान प्रवृत्ति मार्ग का है. तुमको भी राजयोग सीखना हो तो आकर सीखो. ಶಿವ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ, ನಾವು ಜನರಿಗೆ ತಿಳಿಸಬೇಕು. ನೋಡಿ, ಇದು ಭಗವದ್ಗೀತೆಯ ಅಧ್ಯಾಯ ಪುನರಾವರ್ತನೆ ಆಗ್ತಿದೆ. ಗೀತೆಯ ಜ್ಞಾನದಾತ ಪರಮಾತ್ಮ ಬಂದು ರಾಜಯೋಗ ಕಲಿಸ್ತಾ ಇದ್ದಾನೆ. ನಿಮಗೂ ಕಲಿಯೋದಿದ್ದರೆ ಬಂದು ಕಲೀರಿ. ಈ ಜ್ಞಾನ, ಈ ರಾಜಯೋಗದ ಶಿಕ್ಷಣ ಪ್ರವೃತ್ತಿ ಮಾರ್ಗದವರ ಸಲುವಾಗಿಯೇ ಇದೆ. ಇದು ಪ್ರವೃತ್ತಿ ಮಾರ್ಗದ ಜ್ಞಾನ ಮತ್ತು ಯೋಗ ಆಗಿದೆ ಅಂತ ತಿಳಿಸ್ರಿ. गृहस्थ व्यवहार में रहते पवित्र बन मुझे याद करो तो विकर्म विनाश हो जाए और कोई उपाय नहीं पावन बनने का. यह भगवान वाच्य है. ಭಗವಾನ ವಾಚ್ಯ ಏನಾಗಿದೆ ಅಂದರೆ, ನೀವು ಗೃಹಸ್ಥ ಸಂಸಾರದಲ್ಲಿ ಇದ್ದರೂ ಸಹ ಪವಿತ್ರ ಆಗಿ ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಈ ಒಂದು ಉಪಾಯ ಬಿಟ್ಟರೆ ಪವಿತ್ರ ಆಗಲಿಕ್ಕೆ ಮತ್ತೊಂದು ಉಪಾಯ ಇಲ್ಲ ಅಂತ ತಿಳಿಸ್ರಿ. ಥೋಡಿ ಬಾತ್ ಕರ್ನಿ ಚಾಹಿಯೆ, ಮುಂಜನ ನಹಿ ಚಾಹಿಯೆ. ಜನರಿಗೆ ಜ್ಞಾನ ತಿಳಿಸುವಾಗ ಜಾಸ್ತಿ ಮಾತಾಡಬೇಡ್ರಿ, ಕಡಿಮೆ ಶಬ್ದಗಳಲ್ಲಿ ಜ್ಞಾನ ತಿಳಿಸ್ರಿ. ನೀವೇ ಸಂಶಯ ಬುದ್ಧಿ ಆಗಬೇಡಿ. रात को बैठ विचार करो, आज के सारे दिन में जो पास्ट हुआ, जो सर्विस होनी थी, ड्रामा प्लान अनुसार हुआ. पुरुषार्थ तो चलना है ना. ರಾತ್ರಿ ಕುಳಿತು ವಿಚಾರ ಮಾಡಿ, ಇವತ್ತಿನ ದಿನ ನಾನು ಯಾವ ಸೇವೆ ಮಾಡಿದ್ದೀನಿ ಅದು ಪಾಸ್ಟ್ ಮುಗಿದು ಹೋಯಿತು. ಇನ್ನು ನಾಳಿನ ಸೇವೆಗಾಗಿ ನಾನು ಪುರುಷಾರ್ಥ ಮಾಡಬೇಕು. ನಾಟಕದ ಅನುಸಾರವಾಗಿ ಇವತ್ತು ನನ್ನಿಂದ ಯಾವ ಸೇವೆ ಆಗಬೇಕಿತ್ತೋ ಆಗಿದೆ. ಪುರುಷಾರ್ಥ ಏನು ನಡಿಬೇಕಿತ್ತೋ ನಡೆದು ಹೋಗಿದೆ. ಭವಿಷ್ಯಕ್ಕಾಗಿ ನಾನು ಮತ್ತೆ ಪುರುಷಾರ್ಥ ಮಾಡಬೇಕು. प्रदर्शनी में बच्चे कितनी मेहनत करते, यह भी जानते हो. माया के तूफान बहुत कड़े हैं. कई बच्चे कहते, बाबा इनको बंद करो, हमको कोई विकल्प न आए. बाबा कहते, इसमें डरते क्यों हो. ಪ್ರದರ್ಶನದಲ್ಲಿ ಜ್ಞಾನ ಹೇಳೋದಕ್ಕೂ ಮಕ್ಕಳು ನೀವು ಬಹಳ ಪರಿಶ್ರಮ ಪಡ್ತೀರಿ. ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಬಾಬಾ, ಮಾಯೆ ಬಹಳ ಕಠೋರವಾಗಿದೆ, ನಮ್ಮ ಹತ್ತಿರ ಬಿರುಗಾಳಿಯ ರೂಪದಲ್ಲಿನೇ ಬರ್ತದೆ, ಮಾಯೆ ಬರೋದನ್ನು ನಿಲ್ಲಿಸ್ರಿ, ನಮ್ಮಲ್ಲಿ ವಿಕಲ್ಪಗಳು ಬರದಂತೆ ಮಾಡಿರಿ ಅಂತ ಬಾಬೋರ ಹತ್ರ ಕೇಳ್ಕೊತಾರೆ. ಆಗ ಬಾಬಾ ಹೇಳ್ತಾರೆ, इसमें डरते क्यों, हम तो माया को कहेंगे और ज़ोर से तूफ़ान लाओ. बॉक्सिंग में एक दो को कहते हैं क्या कि हमको ज़ोर से या उल्टा सुल्टा नहीं लगाना जो हम गिर पड़े. तुम भी
ಯುದ್ಧಕ್ಕೆ ಮೈದಾನ್ ಮೇ ಹೋನಾ. ಬಾಬಾ ಹೇಳ್ತಾರೆ, ಮಾಯೆಗೆ ಯಾಕೆ ಹೆದರ್ತೀರಿ? ಇನ್ನೂ ನಾನು ಮಾಯೆಗೆ ಹೇಳ್ತೀನಿ, ನೀನು ಜೋರಾಗಿ ಬಂದು ಮಕ್ಕಳಿಗೆ ಕಾಡಿಸು, ಮಕ್ಕಳ ಜೊತೆಗೆ ಯುದ್ಧ ಮಾಡು ಅಂತ ಹೇಳ್ತೀನಿ ನಾನು. ನೀವು ನಿಂತಿರೋದೇ ಯುದ್ಧದ ಮೈದಾನದಲ್ಲಿ ಅಂದಾಗ ಮಾಯೆಗೆ ಯಾಕೆ ಹೆದರ್ತೀರಿ? ಮುಷ್ಟಿ ಯುದ್ಧ ಮಾಡೋರು ಏನಾದರೂ ಪರಸ್ಪರರಿಗೆ ಹೇಳ್ತಾರೇನೋ, ನೀನು ಆ ಥರ ಹೊಡಿಬೇಡ, ಈ ಥರ ಹೊಡಿಬೇಡ, ನನಗೆ ಬೀಳಿಸ್ಬೇಡ ಅಂತ ಹೇಳ್ಕೊತಾರೇನೋ? ಹೇಳ್ಕೊಳ್ಳೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಬಾಪ್ ಕೋ ಭೂಲೆಂಗೆ ತೋ ಮಾಯಾ ತಪ್ಪಡ್ ಲಗಾಯೆಂಗೆ. ನೀವು ತಂದೆಗೆ ಮರೆತಾಗ ಮಾತ್ರ ಮಾಯೆ ಬಂದು ನಿಮಗೆ ಹೊಡಿತದೆ. ನೀವು ಮರೆಯಲ್ಲ ಅಂದರೆ ಮಾಯೆ ದೂರದಿಂದನೇ ಓಡಿ ಹೋಗ್ತದೆ. ಮಾಯಾ ಕೆ ತೂಫಾನ್ ಅಂತ್ಯ ತಕ್ ಆತೆ रहेंगे. डरने की कोई बात नहीं. जब कर्मातीत अवस्था होगी तब यह खलास होंगे. ಬಾಬಾ ಹೇಳ್ತಾರೆ, ಮಾಯೆಯ ಬಿರುಗಾಳಿ ಕೊನೆಯವರೆಗೂ ಬರೋದಿದೆ. ಎಲ್ಲಿಯವರೆಗೆ ನೀವು ಕರ್ಮಾತೀತ ಅವಸ್ಥೆಗೆ ತಲುಪೋದಿಲ್ಲ ಅಲ್ಲಿವರೆಗೂ ಮಾಯೆ ಬರ್ತದೆ. ನೀವು ಹೆದರಬಾರದು, ಭಯಪಡಬಾರದು. ಕರ್ಮಾತೀತ ಅವಸ್ಥೆಗೆ ತಲುಪಿದಾಗ ಮಾಯೆ ಖಲಾಸಾಗಿ ಬಿಡ್ತದೆ. सच्चा चार्ट भेजना चाहिए. बाबा से सच्चा होकर चलना है. कई बच्चे सवेरे उठकर याद में बैठते नहीं, सोए रहते. ಬಾಬಾ ಹೇಳ್ತಾರೆ, ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು. ಸತ್ಯ ಚಾರ್ಟನ್ನು ಬರೆದು ಕಳಿಸ್ಬೇಕು. ಕೆಲವರು ಬೆಳಗ್ಗೆ ಎದ್ದು ಯೋಗ ಮಾಡೋದಿಲ್ಲ, ಮಲ್ಕೊಂಡಿರ್ತಾರೆ. यह नहीं समझते कि अगर हम श्रीमत पर नहीं चलते तो कल्प कल्पांतर के लिए सत्यानाश करते, बड़ी भारी चोट खा रहे. ऐसे भी बच्चे हैं जो कभी सच नहीं बोलते, फिर उनकी क्या गति होगी? गिर पड़ेंगे. ಅನೇಕ ಮಕ್ಕಳು ಸತ್ಯತೆಯಿಂದ ತಮ್ಮ ವಿಚಾರಗಳನ್ನು ಬಾಬನಿಗೆ ತಿಳಿಸೋದಿಲ್ಲ. ಅವರ ಗತಿ ಏನಾಗುವುದು? ಅವಶ್ಯವಾಗಿ ಅವರು ಬಿದ್ದು ಹೋಗ್ತಾರೆ. ಮಾಯಾ ಥಪ್ಪಡ್ ಬರಾ ಜೋರ್ ಸೆ ಲಗಾತಿ, ಪತಾ ನಹಿ ಪಡ್ತಾ, ಸಾರಾ ದಿನ್ ಝರ್ಮುಯಿ ಝಗ್ಮುಯಿ ಕರ್ತೆ रहते. सच न बतलाने से फिर वृद्धि होती जाती है, नहीं तो सच बताना चाहिए. ಬಾಬಾ ಹೇಳ್ತಾರೆ, ಇಡೀ ದಿನ ಅಲ್ಲಿ ಇಲ್ಲಿಯ ಮಾತುಗಳನ್ನು ಆಡ್ತಾ ಇದ್ದರೆ ಮಾಯೆ ಜೋರಾಗಿ ಏಟಾಗ್ತದೆ. ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಆ ವಿಚಾರನೂ ಮಕ್ಕಳು ಸತ್ಯತೆಯಿಂದ ಹೇಳೋದಿಲ್ಲ. ವಾಸ್ತವಿಕವಾಗಿ ಸತ್ಯ ತಂದೆಯ ಮುಂದೆ ಸತ್ಯವನ್ನೇ ಹೇಳಬೇಕು. ನಡೆದಿದ್ದನ್ನು ಹೇಳಬೇಕು, ಪಾಪ ಮಾಡಿದ್ದು ಹೇಳಬೇಕು. आज यह भूल की झूठ बोला, अगर सच नहीं बताएंगे तो वृद्धि होती जाएगी, फिर कब सच्चे बनेंगे. ಬಾಬಾ ಹೇಳ್ತಾರೆ, ನೀವು ಹೇಳಬೇಕು, ಈ ದಿನ ನಾನು ಇಂಥ ತಪ್ಪು ಮಾಡಿದ್ದೇನೆ, ಸುಳ್ಳು ಹೇಳಿದ್ದೇನೆ, ಪಾಪ ಮಾಡಿದ್ದೇನೆ. ನೀವು ಸತ್ಯನೇ ಹೇಳಲಿಲ್ಲ ಅಂದರೆ ನೀವು ಸತ್ಯವಂತರಾಗುವುದು ಯಾವಾಗ? ಬತ್ಲಾನಾ ಚಾಹಿಯೇ, ಹಮ್ನೆ ಯಹ ಡಿಸ್ಸರ್ವಿಸ್ ಕಿ, हमको क्षमा करना. सच न बतलाने से फिर दिल पर चढ़ते नहीं. ಸತ್ಯತೆಯಿಂದ ಹೇಳಬೇಕು, ಬಾಬಾ ನಾನು ಇಂತಿಂಥ ಡಿಸ್ಸರ್ವಿಸ್ ಮಾಡಿದ್ದೇನೆ, ನನಗೆ ಕ್ಷಮಿಸು. ಸತ್ಯತೆಯಿಂದ ಹೇಳದೆ ಹೋದರೆ ಅಂಥ ಮಕ್ಕಳು ತಂದೆಯ ಹೃದಯದಲ್ಲಿ ಏರೋದಿಲ್ಲ. ಸಚ್ಚಾಯಿ ಖೀಂಚತಿ ಹೈ. बच्चे खुद भी जानते कौन कौन अच्छी सर्विस करते हैं. अच्छे बच्चे बहुत थोड़े. ಎಲ್ಲಿ ಸತ್ಯತೆ ಇರ್ತದೆ ಆ ಸತ್ಯತೆ
ಎಲ್ಲರನ್ನೂ ಎಳೀತದೆ. ಶಿವಬಾಬನಿಗೂ ನಿಮ್ಮ ಕಡೆಗೆ ಎಳೀತದೆ. ಮಕ್ಕಳಿಗೂ ಗೊತ್ತಾಗ್ತದೆ ಪರಿವಾರದಲ್ಲಿ ಯಾರ್ಯಾರು ಒಳ್ಳೆಯ ಸೇವಾಧಾರಿಗಳು ಇದ್ದಾರೆ, ಸತ್ಯವಂತರಿದ್ದಾರೆ. ಒಳ್ಳೊಳ್ಳೆ ಮಕ್ಕಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಚಾಹತಾ ಹೂँ गाँवों में भी अच्छी अच्छी बच्चियों को भेज दूँ तो सब खुश होंगे. बाबा ने हमारे पास बम्बई की हेड को, कलकत्ते की हेड को भेजा है. कोई भी मिले तो उनको सीधी बात सुनानी है कि पतित पावन परमात्मा संगम पर आकर यह महामंत्र देते हैं, मामेकम याद करो. ಬಾಬಾ ಹೇಳ್ತಾರೆ, ಒಮ್ಮೊಮ್ಮೆ ಬಾಬೋರಿಗೆ ಅನ್ನಿಸ್ತದಂತೆ ಹಳ್ಳಿಗೂ ಸಹ ದೊಡ್ಡ ದೊಡ್ಡ ಟೀಚರ್ಸ್ಗಳನ್ನು, ದಾದಿ ದೀದಿಯವರನ್ನು ಕಳಿಸ್ಬೇಕು ಅಂತ. ಆಗ ಅವ್ರಿಗೂ ಖುಷಿ ಆಗ್ತದೆ. ಬಾಂಬೆಗೆ ಇನ್ಚಾರ್ಜ್ ಆಗಿರುವಂಥ ಅಕ್ಕವರು ನಮ್ಮ ಹಳ್ಳಿಗೆ ಬಂದಿದ್ದಾರೆ, ಕಲ್ಕತ್ತಾ ನಗರಕ್ಕೆ ಇನ್ಚಾರ್ಜ್ ಆಗಿರುವಂಥವರು ನಮ್ಮ ಹಳ್ಳಿಗೆ ಬಂದಿದ್ದಾರೆ ಅಂತ ಆ ಹಳ್ಳಿಯ ಮಕ್ಕಳಿಗೆ ಬಹಳ ಖುಷಿ ಆಗ್ತದೆ. ಬಾಬಾ ಹೇಳ್ತಾರೆ, ಪತಿತ ಪಾವನ ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ಮಹಾಮಂತ್ರ ಕೊಡ್ತಿದ್ದಾನೆ ಎಂಬ ವಿಚಾರ ಎಲ್ಲರಿಗೂ ತಿಳಿಸ್ರಿ. ಆ ಮಂತ್ರ ಆಗಿದೆ, ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಬಾಬಾ ತುಮಕೋ ಸಿಖಲಾತೆ, तुम्हारा काम है औरों को रास्ता दिखलाना. बच्चे कहते कलकत्ते चलो. अब बाबा बच्चों के बिना कोई से बात कर न सके. ಬಾಬಾ ನಿಮಗೆ ಕಲಿಸ್ತಾರೆ ರಾಜಯೋಗ, ನೀವು ಅನೇಕರಿಗೆ ಕಲಿಸಬೇಕು. ಮಕ್ಕಳು ತಂದೆಗೆ ಕರೀತಾರೆ, ಬಾಬಾ ನಮ್ಮ ಊರಿಗೆ ಬನ್ನಿ, ಕಲ್ಕತ್ತಾ ನಗರಕ್ಕೆ ಬನ್ನಿ, ಬಾಂಬೆಗೆ ಬನ್ನಿ ಅಂತ. ಬಾಬಾ ಹೇಳ್ತಾರೆ, ನಾನು ಮಕ್ಕಳ ವಿನಃ ಬೇರೆ ಯಾರ ಜೊತೆಗೂ ಮಾತಾಡೋದಿಲ್ಲ. ಲೌಕಿಕ ಜನರ ಮುಂದೆ ಬಂದು ನಾನು ಜ್ಞಾನ ಹೇಳೋದಿಲ್ಲ. ಅವರಿಗೆ ಜ್ಞಾನ ಹೇಳುವಂಥ ಕರ್ತವ್ಯ ನಿಮ್ಮದಾಗಿದೆ. ಯಾಕೆ ಅಂದರೆ ನಾನು ಬಂದು ಹೇಳಿದ್ರೂ ಅವರಿಗೆ ಅರ್ಥ ಆಗೋದಿಲ್ಲ. फिर कहेंगे यह तो कोई से मिलते नहीं, हम कैसे समझे यह कौन है, क्योंकि उन्हों की तो है भक्ति की बातें. ಜನ ಹೇಳ್ತಾರೆ, ನಿಮ್ಮ ದೊಡ್ಡವರೇ ಬರಲ್ಲ ಅಂದರೆ ಅವ್ರು ದೊಡ್ಡವರು ಅಂತ ನಾವು ಹೆಂಗೆ ತಿಳ್ಕೋಬೇಕು? ಅವ್ರು ಯಾಕೆ ಬರೋದಿಲ್ಲ, ಯಾಕೆ ಎಲ್ಲರನ್ನೂ ಮಾತಾಡಿಸೋದಿಲ್ಲ ಅಂತ. ಆದರೆ ಜ್ಞಾನದ ಈ ಗುಪ್ತ ವಿಚಾರ ಭಕ್ತರಿಗೆ ಅರ್ಥ ಆಗೋದಿಲ್ಲ. ಅವರ ಹತ್ತಿರ ಇರೋದು ಭಕ್ತಿಯ ಮಾತುಗಳು. ಅಲ್ಲಿ ದೊಡ್ಡ ದೊಡ್ಡ ಗುರುಗಳು, ಸ್ವಾಮಿಗಳು ಇಡೀ ಸಾರ್ವಜನಿಕ ಸಭೆಗಳಲ್ಲಿ ಹೋಗ್ತಾರೆ. ಆದರೆ ಇಲ್ಲಿ ಸ್ವಯಂ ಪರಮಾತ್ಮ ಬಂದಾಗ ಅವನು ಸಾರ್ವಜನಿಕರ ಮುಂದೆ ಹೋಗೋದಿಲ್ಲ. ಆತ್ಮ ಉನ್ಕಾ ಬಾಪ್ ಕೌನ್ ಹೇ ಯಹ ಉನ್ಕೋ ಮಾಲೂಮ್ ನಹಿ. शिव बाबा आते हैं भारत में, ऐसी ऐसी बातें समझाने में घंटा लग जाए. बाबा से तो कोई से भी मिलता नहीं और बाबा तो कोई से मिलता नहीं. बच्चों को ही माथा मारना है. ಶಿವನ ಪರಿಚಯ ಸ್ಪಷ್ಟವಾಗಿ ಹೇಳಲಿಕ್ಕೆ ಗಂಟೆ 2 ಗಂಟೆ ಬೇಕಾಗ್ತದೆ. ಬಾಬಾ ಅಂತೂ ನೇರವಾಗಿ ಯಾರ ಜೊತೆಗೂ ಸಹ ಮಾತಾಡೋದಿಲ್ಲ, ಭೇಟಿ ಆಗೋದಿಲ್ಲ. ಮಕ್ಕಳೇ, ನೀವು ಕಷ್ಟಪಟ್ಟು ಪರಮಾತ್ಮನ ಪರಿಚಯ ಕೊಡಬೇಕಾಗ್ತದೆ. ನಿಮಗಾಗಿ ನಾನು ಎಷ್ಟು ಕಷ್ಟಪಡ್ತೀನಿ. बच्चों के साथ कितनी मेहनत करनी पड़ती है सुधारने के लिए. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಸರಿ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೀನಿ, ಹಾಗೆ ನೀವು ಜನರಿಗೆ ಜ್ಞಾನ ಹೇಳಲಿಕ್ಕೆ ಕಷ್ಟಪಡಬೇಕು, ಪರಿಶ್ರಮ ಮಾಡಬೇಕು. कह दो हमने यह भूल की सारा दिन क्या क्या करते,
लिखना चाहिए। बाबा ने बच्चों को समझाया है, मेरे से पूछे बिना किसी को चिट्ठी नहीं लिखो। बाबा से पूछेंगे, बाबा ऐसी मत देंगे जिससे किसका कल्याण हो जाए। ಇಡೀ ದಿನ ಮಕ್ಕಳು ಏನೆಲ್ಲ ಮಾಡ್ತಾ ಇರ್ತಾರೆ, ಆದರೆ ಮಾಡಿದ್ದನ್ನು ಸತ್ಯತೆಯಿಂದ ಬರೆಯೋದಿಲ್ಲ. ಬಾಬಾ ಹೇಳ್ತಾರೆ, ನಿಮ್ಮ ಸಮಾಚಾರ ತಂದೆಗೆ ಪತ್ರದ ಮೂಲಕ ತಿಳಿಸಿರಿ. ಯಾರಿಗಾದರೂ ಪತ್ರ ಬರೆಯೋದಿದ್ರೆ ನನಗೆ ಕೇಳಿ ಬರೀರಿ. ಆಗ ನಾನು ಅವರ ಕಲ್ಯಾಣದ ಮಾತುಗಳನ್ನು ಅದರಲ್ಲಿ ಸೇರಿಸಲಿಕ್ಕೆ ಹೇಳ್ತೀನಿ, ಶ್ರೀಮತ ಕೊಡ್ತೀನಿ. बाबा के पास लिख कर भेज दो, बाबा करेक्ट कर देंगे. बाबा युक्ति बताएंगे. देही अभिमानी होकर लिखेंगे तो वह पढ़कर गदगद हो जाएंगे. शिक्षा तो बहुत अच्छी दी जाती है. ನೀವು ಬರೆಯುವ ಪತ್ರ ಮೊದಲು ಬಾಬನಿಗೆ ತೋರಿಸಿ, ಅದರಲ್ಲಿ ಕರೆಕ್ಷನ್ ಮಾಡಿಸಿ, ನಂತರ ಜನರಿಗೆ ತಿಳಿಸ್ರಿ. ಆತ್ಮಾಭಿಮಾನಿಯಾಗಿ ಪತ್ರ ಬರೀರಿ. ಆಗ ಓದುವಂಥವರು ಗದ್ಗದಿತ ಆಗಿಬಿಡ್ತಾರೆ, ರೋಮಾಂಚನೆ ಆಗಿಬಿಡ್ತದೆ. तुम्हारी एम ऑब्जेक्ट श्री लक्ष्मी नारायण बनने की. यह तुम्हारा बाप, टीचर, गुरु, भाई आदि सब कुछ है. शिक्षा बहुत अच्छी दी जाती है. हर बात में राय देते हैं, फिर जवाबदारी तुमसे उतर जाएगी, क्योंकि श्रीमत पर चले ना. ಶಿವ ಬಾಬಾ ನಿಮಗೆ ತಂದೆ, ಗುರು, ಶಿಕ್ಷಕ, ಸೋದರ ಎಲ್ಲವೂ ಆಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಬಾಬಾ ನಿಮಗೆ ಸಲಹೆ ಕೊಡ್ತಾರೆ. ಆ ಸಲಹೆಯಂತೆ ನಡೆಯೋದ್ರಿಂದ ನಿಮ್ಮ ಜವಾಬ್ದಾರಿ ಹಗುರ ಆಗ್ತದೆ. ದಂಧೆ आदि के लिए भी समझाएंगे कि कहाँ लाचारी में किसके हाथ का खाना होता है, नहीं तो धंधा आदि छूट जाएगा. ಒಮ್ಮೊಮ್ಮೆ ಬಾಬಾ ಅವರವರ ಪರಿಸ್ಥಿತಿ ನೋಡಿ, ಸಂದರ್ಭ ನೋಡಿ ಹೇಳ್ತಾರೆ, ಮಕ್ಕಳೇ, ಅಕಸ್ಮಾತ್ ನಿಮ್ಮ ವ್ಯಾಪಾರ ಉದ್ಯೋಗಕ್ಕಾಗಿ ಅನ್ಯರು ಮಾಡಿದ್ದನ್ನು ನೀವು ಊಟ ಮಾಡುವ ಪ್ರಸಂಗ ಬಂದರೆ ಊಟ ಮಾಡಿರಿ. ಇಲ್ದಿದ್ರೆ ನಿಮ್ಮ ನೌಕರಿನೇ ಹೋಗಿಬಿಡ್ತದೆ, ನಿಮ್ಮ ಉದ್ಯೋಗನೇ ನಿಂತು ಹೋಗ್ತದೆ. चाय नहीं पी तो मिनिस्टर रूठ जाएगा. युक्ति से कहना चाहिए, हम चाय इस समय नहीं पीते. ಮಿನಿಸ್ಟರ್ ಜೊತೆಗೆ ಕೆಲಸ ಮಾಡುವಂಥವರು ಅವರ ಜೊತೆಗೆ ಚಾಯ್ ಕುಡಿಲಿಲ್ಲ ಅಂದರೆ ದೊಡ್ಡವರಿಗೆ ಸಿಟ್ಟು ಬರ್ತದೆ. ಅಂಥ ಸಮಯದಲ್ಲಿ ಉಪಾಯದಿಂದ ಹೇಳ್ರಿ, ನಾವು ಈ ಸಮಯದಲ್ಲಿ ಚಾಯ್ ಕುಡಿಯೋದಿಲ್ಲ, ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಕುಡಿತೀವಿ. ಮಧ್ಯ ಮಧ್ಯದಲ್ಲಿ ಚಹಾ ಕುಡಿಯುವ ಅಭ್ಯಾಸ ನಮಗೆ ಇಲ್ಲ ಅಂತ ಹೇಳಿ. ಹಮ್ಕೋ ತಕ್ಲೀಫ್ ಹೋ ಜಾಯೇಗಿ. ಈಗೇನಾದರೂ ಕುಡಿದ್ಬಿಟ್ರೆ ನಮ್ಮ ಶರೀರಕ್ಕೆ ತೊಂದರೆ ಆಗ್ತದೆ. ಕहाँ शादी मुरादी है, नहीं जाएंगे तो नाराज हो जाएंगे. तो बाबा कहेंगे ऐसे ऐसे करो, सब ಯುಕ್ತಿಯಾँ बताएंगे. ನಿಮ್ಮ ಸಂಬಂಧಿಕರ ಮದುವೆಗಳಲ್ಲಿ ನೀವು ಹೋಗದಿದ್ದರೆ ಅವರಿಗೆ ಬೇಸರ ಆಗ್ತದೆ. ಅಂಥ ಸಮಯದಲ್ಲಿ ಬಾಬಾ ಉಪಾಯ ಹೇಳಿಕೊಡ್ತಾರೆ. ಈ ಥರ ಹೋಗ್ರಿ, ಈ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ರಿ, ಊಟ ಪಾನೀಯ ಪಥ್ಯ ಈ ಥರ ಮಾಡಿರಿ. ಪ್ರತಿಯೊಂದಕ್ಕೂ ಬಾಬಾ ಯುಕ್ತಿಗಳನ್ನು ತಿಳಿಸ್ತಾರೆ. ಅಚ್ಚ मीठे मीठे सिकी लदे बच्चों प्रति मात पिता बाप दादा का याद, प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. धारणा के लिए ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯಾಂಶಗಳು.
बाप से सदा सच्चा रहना है। दिल तख्त नशीन बनने के लिए ಶ್ರೀಮತ್ पर पूरा पूरा चलना है। ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು. ಹೃದಯ ಸಿಂಹಾಸನ ಅಧಿಕಾರಿ ಆಗಬೇಕಾದರೆ ಶ್ರೀಮತದಂತೆ ಸಂಪೂರ್ಣವಾಗಿ ನಡೆಯಬೇಕು. 2. युद्ध के मैदान में माया के विकल्पों से विघ्नों से डरना नहीं, अपना सच्चा चार्ट रखना है. झरमुई झगमुई नहीं करनी. ಯುದ್ಧದ ಮೈದಾನದಲ್ಲಿ ಮಾಯೆಯ ವಿಕಲ್ಪಗಳಿಗೆ ವಿಘ್ನಗಳಿಗೆ ಹೆದರಬಾರದು. ತಮ್ಮ ಸತ್ಯ ಚಾರ್ಟನ್ನು ಬರೆಯಬೇಕು. ಅಲ್ಲಸಲ್ಲದ ಮಾತುಗಳನ್ನು ಆಡಬಾರದು. वरदान. स्वस्थिति द्वारा सर्व परिस्थितियों का सामना करने वाले ಅವ್ಯಕ್ತ ಸ್ಥಿತಿ ಕೆ ಅಭ್ಯಾಸಿ ಭವ. ಸ್ವಸ್ಥಿತಿಯ ಮೂಲಕ ಸರ್ವ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಅವ್ಯಕ್ತ ಸ್ಥಿತಿಯ ಅಭ್ಯಾಸಿಗಳು ಆಗಿರಿ. जब अव्यक्त स्थिति के अभ्यास की आदत बन जाएगी तब स्वस्थिति द्वारा हर परिस्थिति का सामना कर सकेंगे और यह आदत अदालत में जाने से बचा देगी. इसलिए इस अभ्यास को नेचुरल और नेचर बनाओ, तब नेचुरल कैलेमिटीज़ हो, क्योंकि जब सामना करने वाले स्वस्थिति से हर परिस्थिति को पार करने की शक्ति धारण कर लेंगे तब पर्दा खुलेगा. इसके लिए पुरानी आदतों से, पुराने संस्कारों से, पुरानी बातों से पूरा वैराग्य चाहिए. ಯಾವಾಗ ಅವ್ಯಕ್ತ ಸ್ಥಿತಿಯ ಅಭ್ಯಾಸ ಮಾಡ್ತೀರಿ ಆಗ ಸ್ವಸ್ಥಿತಿಯಿಂದ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗ್ತದೆ. ಈ ಅಭ್ಯಾಸ ನಿಮ್ಮನ್ನು ಧರ್ಮರಾಜನ ನ್ಯಾಯಾಲಯದಿಂದ ಮುಕ್ತ ಮಾಡ್ತದೆ, ಧರ್ಮರಾಜನ ಶಿಕ್ಷೆಯಿಂದ ಮುಕ್ತ ಮಾಡ್ತದೆ. ಯಾವಾಗ ಅವ್ಯಕ್ತ ಸ್ಥಿತಿಯ ಅಭ್ಯಾಸ ನ್ಯಾಚುರಲ್ ಮತ್ತು ನೇಚರ್ ಆಗಿಬಿಡ್ತದೆ, ಅದು ನಿಮ್ಮ ಸ್ವಭಾವ ಆಗಿಬಿಡ್ತದೆ, ಆಗ ಈ ಪ್ರಪಂಚದಲ್ಲಿ ಪ್ರಾಕೃತಿಕ ವಿಕೋಪಗಳು ಪ್ರಾರಂಭ ಆಗ್ತವೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ಸ್ವಸ್ಥಿತಿಯಿಂದ ಪಾರು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬಂದಾಗ ವಿನಾಶದ ಪರ್ದೆ ತೆರೀತದೆ. ಆದ್ದರಿಂದ ಹಳೆ ಅಭ್ಯಾಸಗಳಿಂದ, ಹಳೆ ಸಂಸ್ಕಾರಗಳಿಂದ, ಹಳೆ ಮಾತುಗಳಿಂದ ಸಂಪೂರ್ಣ ವೈರಾಗಿ ಆಗಿರಿ. ಹಳೆ ಅಭ್ಯಾಸಗಳ ಮೇಲೆ, ಹಳೆ ಸಂಸ್ಕಾರಗಳ ಮೇಲೆ, ಹಳೆ ಮಾತುಗಳ ಮೇಲೆ ನಿಮಗೆ ಸಂಪೂರ್ಣ ವೈರಾಗ್ಯ ಬರಬೇಕು. ಸ್ಲೋಗನ್. ಇಂದಿನ ಆದರ್ಶ ವಾಕ್ಯ: स्वयं को निमित्त करनहार समझो तो किसी भी कर्म में थकावट नहीं हो सकती. ನಿಮ್ಮನ್ನು ನೀವು ನಿಮಿತ್ತ ಮಾತ್ರ ಅಂತ ತಿಳ್ಕೊಳ್ಳಿ. ನಿಮಿತ್ತ ಕೆಲಸ ಮಾಡುವವನು ಅಂತ ತಿಳ್ಕೊಳ್ಳಿ. ಮಾಡಿಸುವವನು ಅವನಿದ್ದಾನೆ ಅಂತ ತಿಳ್ಕೊಳ್ಳಿ. ಆಗ ಯಾವುದೇ ಕರ್ಮದಲ್ಲಿ ನಿಮಗೆ ಸುಸ್ತಾಗೋದಿಲ್ಲ. ಯಾವುದೇ ಕರ್ಮ ಮಾಡಿದರೂ ನಿಮಗೆ ಆಯಾಸ ಆಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅಚ್ಚಾ. ಓಂ ಶಾಂತಿ.